See, we are number 2 in the country. ತೆರಿಗೆ ಕೊಡೋದ್ರಲ್ಲಿ we are number 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2 ತೆರಿಗೆ ಕೊಡೋದ್ರಲ್ಲಿ. ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಇದನ್ನ ಕೇಳಿದ್ದು, ಏಮ್ಸ್ ಕೇಳಿದ್ದು ಇಲ್ಲಿ ರಾಯಚೂರಿಗೆ ಕೊಡಬೇಕು ಅಂತ. ಬಹುಶಃ ಅದನ್ನು ಕೂಡ ಪ್ರಸ್ತಾಪ ಮಾಡಿದಾರ ಬಜೆಟ್ನಲ್ಲಿ? ಮಾಡಿಲ್ಲ. ಏಮ್ಸ್ ಕೊಡಿ ರಾಯಚೂರಿಗೆ ಅಂತ ಕೇಳಿದ್ದು, ಅದು ಕೊಟ್ಟಿಲ್ಲ. ಆಮೇಲೆ ಈ ಉಪನಗರ ರೈಲು, ಬೆಂಗಳೂರು ಉಪನಗರ ರೈಲು, ಅದಕ್ಕೂ ದುಡ್ಡೇನು ಕೊಟ್ಟಿಲ್ಲ. ಆಮೇಲೆ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಇಲ್ಲ. ಅಖಂಡ ಭಾರತ ಅಖಂಡ ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ದೊಂದು ದೃಷ್ಟಿಕೋನ ಇದೆ. ಅಖಂಡ ಭಾರತ ಅಖಂಡ ಕರ್ನಾಟಕ, ಅಖಂಡ ಕರ್ನಾಟಕವಾಗೇ ಇರಬೇಕು, ಅಖಂಡ ಭಾರತವಾಗೇ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಆಮೇಲೆ ಎಂಥದ್ದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ. ಸರಿ, ಅದನ್ನೇ ನಾನು ಹೇಳೋದು. ಫೈನಾನ್ಸ್ ಕಮಿಷನ್ನು ಮಾಡುವಾಗ ಇವರು ರಿಪೋರ್ಟ್ನ ಒಪ್ಕೊಳ್ತಾರಲ್ಲ, ಕೆಲವೆಲ್ಲ ಬದಲಾವಣೆ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋದು ಬದಲಾವಣೆ ಮಾಡಿಬಿಟ್ರು. ಈಗ ನಮಗೆ 10,000 ಚಿಲ್ಲರೆ ಕೋಟಿ ಬರಬೇಕಾಗಿತ್ತು. ಸಾರಿ, 11,000 ಚಿಲ್ಲರೆ ಕೋಟಿ ಬರಬೇಕು, ಕೊಡಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಹೇಳ್ತಾರೆ, ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಸಂದರ್ಭದಲ್ಲಿ 15 ಫೈನಾನ್ಸ್ ಕಮಿಷನ್ ಸರಿಯಾಗಿ ಅದನ್ನ ಪ್ರೆಸೆಂಟ್ ಮಾಡಲಿಲ್ಲ, ಹಂಗಾಗಿ ನಮ್ಗೆ 1.2% ಲಾಸ್ ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ. ಆಯ್ತಪ್ಪ, ಇವ್ರು ಸರಿಪಡಿಸೋರಲ್ಲ, ನಾವು ಸರಿ ರೆಪ್ರೆಸೆಂಟ್ ಮಾಡಲಿಲ್ಲ. ಇವರು ರಾಜ್ಯ ಇವ್ರದೇ ಸರ್ಕಾರ ಇತ್ತಲ್ಲ, ತಗೊಬರೋರು ಜಾಸ್ತಿಗೆ. ಅಲ್ಲೇ ಸುಮ್ಮನೆ ಏನೋ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ. ನಾವು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದು. ಮಾಡದೇ ಹೋಗಿದ್ರೆ 5,495 ಕೋಟಿ ಕೊಡ್ತೀವಿ ಅಂತ ಹೇಳ್ತಿದ್ರ ಇಂಟ್ರಿಮ್ ರಿಪೋರ್ಟ್ನಲ್ಲಿ. ಅದು ಕೊಟ್ರ ಅದನ್ನ ಇವ್ರು ಕೇಳಿದ್ರ? ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದ ಕೇಳಿದ್ರೇನ್ರಿ? 6,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಕೊಟ್ರ? ಮತ್ತೆ ಅದಕ್ಕೇನು ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ? ಹೇಳಪ್ಪ, ನೀನೇ ಹೇಳು ತಮ್ಮ. ಏನಾರ ಅನ್ಯಾಯ ಆಗಿದ್ರೆ ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರ, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ಅವರು 25 ಜನ MP ಗಳಿದ್ದಾರೆ. ಒಂದು ದಿನ ಬರಗಾಲ ಇದೆ ಕರ್ನಾಟಕದಲ್ಲಿ, ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದಾರ? ಇವರು ವಿರೋಧ ಪಕ್ಷದವರು ಹೇಳಿದಾರ? ಬಸವರಾಜ ಬೊಮ್ಮಾಯಿ ಹೇಳಿದಾರ? ಅಶೋಕ ಹೇಳಿದಾರ? ವಿಜಯೇಂದ್ರ ಹೇಳಿದಾರ? ಯಡಿಯೂರಪ್ಪ ಹೇಳಿದಾರ? ಅದ್ರ ಬಗ್ಗೆ ಉಸಿರೇ ಇಲ್ಲ. 26 ಜನ ಈಗ MP ಗಳು. ಕರ್ನಾಟಕದಿಂದಲ್ಲ ಇವ್ರು ಗೆದ್ದಿರೋದು. ನಾವು ಕೇಳ್ತಾ ಇರೋದು ಕರ್ನಾಟಕ ಜನರಿಗಲ್ಲ, ಕರ್ನಾಟಕಕ್ಕಲ್ಲ. ಇವ್ರು ಯಾಕೆ ಕೇಳಲ್ಲ? ಭಯ ಭಯ. ನರೇಂದ್ರ ಮೋದಿ ಅವ್ರು ಕಂಡ್ರು ಭಯ, ಅಮಿತ್ ಶಾ ಕಂಡ್ರು ಭಯ. ಯಾಕೆ ಗೊತ್ತಿಲ್ಲಪ್ಪ, ಅದು ಕೇಳಿ ನೋಡು ಅವ್ರಿಗೆ. ಅಲ್ಲಿಯವ್ರಿಗೆ ಯಾಕೆ ಕೇಳಲ್ಲ ಹೇಳಪ್ಪ? ಒಂದಿನ ಆದರೂ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಸಹಾಯ ಮಾಡಿ ಅಂತ ಕೇಳಿದಾರ? ಹೇಳಿ ನೋಡಿ. ಮಿನಿಸ್ಟರ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಯಾರು ಅಮಿತ್ ಶಾ ಜೊತೆ, ನರೇಂದ್ರ ಮೋದಿ ಜೊತೆ ಮಾತಾಡಕ್ಕೆ ಭಯ. ಭಾರತೀಯ ಆಡಲ್ಲ ಇವರು. ಈಗ ನಾನು ಹೋಗಿದ್ದೆ, ನರೇಂದ್ರ ಮೋದಿ ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿದ್ದೆ. 20ನೇ ತಾರೀಕು ಇರಬೇಕು ಅನ್ನೋ ಕಾಣಿಸುತ್ತೆ, ಡಿಸೆಂಬರ್ 20. ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದೆ, ಅಮಿತ್ ಶಾ ಭೇಟಿ ಮಾಡಿ
ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿದಾಗ ನರೇಂದ್ರ ಇವರು ಅಮಿತ್ ಶಾ ಹೇಳಿದ್ರು 23ನೇ ತಾರೀಕು ಮೀಟಿಂಗ್ ಕರೆದ್ಬಿಟ್ಟು ನಾನು ಬರಗಾಲದ ಬಗ್ಗೆ ಚರ್ಚೆ ಮಾಡಿ ನಿಮಗೆ ದುಡ್ಡು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನವ್ರಿಗೆ ಮೀಟಿಂಗೇ ಮಾಡಲಿಲ್ಲ, ಇವತ್ತಿನವ್ರಿಗೊಂದು ಬಿಡಿಗಾಸು ಕೊಡಲಿಲ್ಲ. ನೀವೇ ಹೇಳಿಯಪ್ಪ, ನೀವು ಕರ್ನಾಟಕದವರು, ನೀವೆಲ್ಲ ಕರ್ನಾಟಕದವ್ರು, ನಾನು ಕರ್ನಾಟಕದವನೇ. ಹೇಳಿ, ಕರ್ನಾಟಕಕ್ಕೆ ಇಷ್ಟೊಂದು ಅನ್ಯಾಯ ಮಾಡೋದ? ಯಾರು ಇನ್ನೇನಂತ ಕರಿಬೇಕು ಇದಕ್ಕೆ? ಮಲತಾಯಿ ಧೋರಣೆ. ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ. ಸರ್, ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಏನಾದರೂ ನೀವು ಶ್ವೇತಪತ್ರ ಹೊರಡಿಸುವ ಯೋಚನೆ ಮಾಡಿದ್ದೀರಾ? ನಾವು ಆ ಥರ ಯೋಚನೆ ಮಾಡಿಲ್ಲ. ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ. ಬಜೆಟ್ 14ನೇ ತಾರೀಕಿಗೆ ಚರ್ಚೆ ಮಾಡ್ತಾ ಇದ್ದೀವಿ, ನೋಡೋಣ. ಯಾಕೆ ಸರ್ ಶ್ವೇತಪತ್ರ ಓಡಿಸುವಂತ ಉದ್ದೇಶ ಏನು ಸರ್? ಶ್ವೇತಪತ್ರ ಓಡಿಸಿ ಅಂತ ಬಿಜೆಪಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಕಳೆದ ಹಲವಾರು ದಿನದಿಂದ. ಅಲ್ಲ, ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವೇ ಇದು ಮಾಡ್ತಾರೆ. ಸರ್ಕಾರ ಬಜೆಟ್ಗೆ ಶ್ವೇತಪತ್ರ ಅಲ್ವೇನ್ರಿ? ಬಜೆಟ್ ಇಟ್ ಸೆಲ್ಫ್ ಇಸ್ ಎ ವೈಟ್ ಪೇಪರ್. ಬಜೆಟ್ನಲ್ಲಿ ಎಲ್ಲವೂ ಮುಚ್ಕೊಳಕ್ಕಾಗತ್ತಾ? ಎಲ್ಲರೂ ತೆರೆದಿಡ್ತೀವಲ್ಲಪ್ಪ. ಹಣಕಾಸಿನ ಪರಿಸ್ಥಿತಿ ಎಷ್ಟಿದೆ, ಎಷ್ಟು ರೆವಿನ್ಯೂ ರಿಸೀಟ್ಸ್ ಎಷ್ಟು, ಎಕ್ಸ್ಪೆಂಡಿಚರ್ ಎಷ್ಟು, ಅದರಲ್ಲಿ ಯಾವ್ಯಾವ ಬಾಬ್ನಿಂದ ಓನ್ ಟ್ಯಾಕ್ಸಸ್ ಎಷ್ಟು, ಕೇಂದ್ರದಿಂದ ಬರೋದು ಎಷ್ಟು, ನಾನ್ ಟ್ಯಾಕ್ಸ್ ರೆವಿನ್ಯೂ ಎಷ್ಟು, ಕ್ಯಾಪಿಟಲ್ ರಿಸೀಟ್ಸ್ ಎಷ್ಟು, ಸಾಲ ತಗೊಳ್ಳೋದು ಎಷ್ಟು, ಎಲ್ಲ ಹೇಳ್ತೀವಲ್ಲ. ಇದೆಲ್ಲ ಬರೆಯೋದಿಲ್ಲ ಬಿಡಿ ಇವರು. ಎಲ್ಲನೂ ಬರೆಯಲ್ಲ. ಬಜೆಟ್ ಮೇಲೆ ನೀವು ಬರೀತೀರೇನ್ರಿ? ನನಗೇನು ಗೊತ್ತಿಲ್ವ? ಎಷ್ಟು ವರ್ಷ ಆಯಿತು ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿ, ಎಷ್ಟು ಬಜೆಟ್ಗಳು, ಕೇಂದ್ರದ ಬಜೆಟ್ಗಳ ಮೇಲೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಅಂದರೆ ಅವ್ರು ತೋರಿಸೋದು ಬರೆಯಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಅದೇನು ಬರ್ಕೊಟ್ಟು ತೋರಿಸೋದು. ನೀವು ಬರೆಯಲ್ಲ ಅಂತಂದರೆ ಅವ್ರು ತೋರಿಸೋದ್ರಲ್ಲ, ಅದು ಬರೆಯಲ್ಲ. ಅದು ನಿಮ್ಗೆ ಹೇಳೋಕ್ಕಾಗತ್ತೆ. ಅದನ್ನು ನೀವು ಹೇಳಲ್ಲ ಅಂದಮೇಲೆ ಹೇಳಲ್ಲ ಅಷ್ಟೇ. ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ 14th ಫೈನಾನ್ಸ್ ಕಮಿಷನ್ ಅಲ್ಲಿ ಬಂದು 4.713% ಇತ್ತು. 15ರಲ್ಲಿ ಹೇಳ್ತೀರಾ ಬರೀ 3.6% ಕೊಟ್ಟರು ಅಂತ. ಸೊ ನೀವು ಹೇಳಿದ್ರಿ 16th ಪೇ ಕಮಿಷನ್ ನಾವು ಇನ್ನೂ ತಿರ್ಗಾ ಹೋಗಿ ಮನವಿ ಮಾಡ್ಕೊಂತೀವಿ ಅಂತ. ಇಲ್ಲ, 16th ಫೈನಾನ್ಸ್ ಕಮಿಷನ್ನು ಇನ್ನೂ ಮೆಂಬರ್ಗಳು ಅಪಾಯಿಂಟ್ ಆಗಿಲ್ಲ. ಅದಾದಮೇಲೆ ನಾವು ಈ ಸಾರಿ ಇನ್ನೂ ಮೋರ್ ಎಫೆಕ್ಟಿವ್ ಆಗಿ ಮಾಡ್ತೀವಿ. ನಮ್ಮ ಕೇಸನ್ನು ವಿಲ್ ಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ 16th ಫೈನಾನ್ಸ್ ಕಮಿಷನ್ more effectively.